ಕುಮಾರಸ್ವಾಮಿ ಅವರು ಎಲೆಕ್ಷನ್ಗೆ ಬರ್ತೀರಿ ಅಂತ ಇದ್ದಾರೆ, ಬರ್ಲಿ ಏನಂತ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಬರ್ಲಿ, ಯಾರು ಬೇಕಾದ್ರೆ ಈಗ ಶಸ್ತ್ರಚಿಕಿತ್ಸೆ ಇವೆಲ್ಲ ಗಿಮಿಕ್ಗಳು ಮಾಡ್ತಾರೆ, ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತೇನು ಹೊಸದೇನಲ್ಲ ಅವ್ರದ್ದು, ಮಾಡ್ತಿದಾರೆ, ಮಾಡ್ಲಿ. ಏನ್ ಮಂಡ್ಯ ಜನ ಹೊಸದಾಗಿ ಏನ್ ಅವ್ರನ್ನ ನೋಡ್ತಾ ಇಲ್ಲ, ಬಹಳಷ್ಟು ನೋಡಿದ್ದಾರೆ. ಬಹಳಷ್ಟು ಘಟಾನುಘಟಿಗಳನ್ನೆಲ್ಲ ಮನೆಗೆ ಕಳಿಸಿದ್ದಾರೆ ಮಂಡ್ಯ ಜಿಲ್ಲೆ ಜನರು. ಎಳೆ ಎಳೆಯಾಗಿ ಅಂಕಿಅಂಶನ ಬಿಚ್ಚಿಟ್ರು ಡೆಲ್ಲಿ ನಿಂತ್ಕೊಂಡು. ನಾವು ಎಲ್ಲ ಶಾಸಕರು, ಸಚಿವರು ಎಲ್ಲರೂ ಭಾಗವಹಿಸಿದ್ದು. ಅದಕ್ಕೆ ಉತ್ತರನೇ ಕೊಟ್ಟಿಲ್ಲ ಅವರು. ಯಾವ್ದು ತೆರಿಗೆ ಎಷ್ಟು ಕೋಟಿ, ಯಾವ್ದು ಬಾಕಿ ಎಷ್ಟು ಕೋಟಿ, GST ಎಷ್ಟು ಬಾಕಿ, ಎಲ್ಲವನ್ನು ಯಾವ ವರ್ಷದ ಬ್ಯಾಲೆನ್ಸ್ ಇದೆ, ಏನ್ ಕೊಟ್ಟವ್ರೆ, ಫ್ಲಡ್ ದುಡ್ಡು ಏನ್ ಕೊಡಬೇಕು ಎಲ್ಲಾನು ಹೇಳಿದ್ದಾರೆ. ಅದು ಯಾವ್ದಕ್ಕೂ ಉತ್ತರನೇ ಕೊಟ್ಟಿಲ್ಲ. ಅಂಕಿಅಂಶನೇ ಗೊತ್ತಿಲ್ಲ ಅವ್ರಿಗೆ. ಫೈನಾನ್ಸ್ ಮಿನಿಸ್ಟರ್ ಅಂತಾರೆ. ಫೈನಾನ್ಸ್ ಮಿನಿಸ್ಟರ್ ಎಲ್ಲ ಕ್ಲಿಯರ್ ಮಾಡಿದೀನಿ, ಕರ್ನಾಟಕ ಸುಮ್ಮನೆ ಬಾಯಿಲಿ ಏನೋ ಹೇಳ್ಬಿಟ್ಟು ಆಗುತ್ತೆ. ಅಂಕಿಅಂಶ ಬೇಕಲ್ಲ, ಯಾವ ಇಯರ್ ಅಲ್ಲಿ ಎಲ್ಲಿ ಕೊಟ್ಟವ್ರೆ ಹಣನ. ಸಿದ್ದರಾಮಯ್ಯವ್ರು ಹೇಳಿದ್ರಲ್ಲ ಎಲ್ಲವನ್ನು, ಹಂಗೆ ಹೇಳ್ಬೋದಾಯ್ತಲ್ಲ. ನೀವು ಇಂಥ ತಿಂಗಳಲ್ಲಿ ಇಷ್ಟ ಹಣ ಬಿಡುಗಡೆ ಮಾಡಿದ್ವಿ ಕರ್ನಾಟಕಕ್ಕೆ ಅನ್ನೋದ್ರ ತೋರಿಸ್ಲಿ, ಒಂದ್ ದಾಖಲೆ ಕೊಡ್ಲಿ. ಬಹಳಷ್ಟು ಜನ ಬರ್ತಾರೆ, ಅದ್ರಲ್ಲೇನು ಇಲ್ಲ. ನಾರಾಯಣಗೌಡರು ಬಂದಾಗ ಬರುವಂತ ಸಮಯದಲ್ಲಿ ಬರ್ಬೋದು. ನಾನು ನಾರಾಯಣಗೌಡರು ಸಂಪರ್ಕ ಮಾಡಲಿಲ್ಲ. ಸುಮಲತಾ ಅವರು ನಿಮ್ಗೆ ಬೆಂಬಲ ನೀಡುವಂತ ಚಾನ್ಸ್ ಇದೆ ಸರ್? ಸುಮಲತಾ ಅವ್ರಿಗೆ ನಾವೆಲ್ಲ ಸೇರಿ ಬೆಂಬಲ ಕೊಟ್ಟಿದ್ದು. ಅವರು ಕೂಡ ಋಣ ತೀರಿಸ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇಲ್ಲಾಂದ್ರೂ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ. ಸರ್ಕಾರ ಬಹಳಷ್ಟು ಯೋಜನೆಗಳನ್ನ ಈಗ ನಮ್ಮ ಮಂಡ್ಯ ಜಿಲ್ಲೆಗೆ ಕೊಟ್ಟಿದೆ. ಅದು ಬಿಟ್ಟು ವಿಶೇಷವಾಗಿ ಬಡವರಿಗೆ 5 ಯೋಜನೆಗಳನ್ನ ಕೊಟ್ಟಿದೆ. ಮತ್ತೆ ಅಭಿವೃದ್ಧಿಗೂ ಕೂಡ ಮುಂದೆ ಏನೇನು ಮಾಡಬೇಕು ಅನ್ನೋದು ಈಗಾಗಲೇ ಯೋಜನೆ ರೂಪುಗೊಂಡಿದೆ. ಹಾಗಾಗಿ ನಮಗೆ ನಮ್ಮ ಕೆಲಸ ಕಾರ್ಯಗಳ ಮೇಲೆ ನಂಬಿಕೆ ಇದೆ. ನಾವೆಲ್ಲ ಜಿಲ್ಲೆಯ ನಮ್ಮ ಉಸ್ತುವಾರಿ ಸಚಿವರು ಸೇರಿದಾಗೆ 5 ಶಾಸಕರು ಕೂಡ ನಾವು ಗೆದ್ದ ನಂತರ ನಾವೆಲ್ಲ ಬೆಂಗಳೂರಲ್ಲಿ ವ್ಯಾಪಾರ ವಹಿವಾಟು ಮಾಡ್ಕೊಂಡಿದ್ರು ಕೂಡ, ಬೆಂಗಳೂರಿನಲ್ಲಿ ನೆಲೆಸಿದ್ರು ಕೂಡ, ನಾವು ಇಲ್ಲೇ 5 ದಿವಸ ವಾರದಲ್ಲಿ ಜನರ ಸೇವೆ ಮಾಡಿಕೊಂಡು ಜನರ ಕಷ್ಟಕ್ಕೆ ಸ್ಪಂದಿಸಿಕೊಂಡು ನಾವೆಲ್ಲ ಜಿಲ್ಲೆಯ ಶಾಸಕರು ಕೂಡ ಇದ್ದೀವಿ. ಹಾಗಾಗಿ ನಮಗೆ ಗೆಲುವು ಖಂಡಿತ. ಸುಮಲತಾ ಅವರು, ಅಂಬರೀಶ್ ಅವರು ಮನೆಗೂ ನಮಗೂ ಚಿಕ್ಕ ವಯಸ್ಸಿಂದ ಬಾಂಧವ್ಯ. ಅವ್ರ ಮನೆಯದು ನಮ್ಗೆ ಹೊಸದಲ್ಲ. ಸೂಕ್ತ ಸಂದರ್ಭದಲ್ಲಿ ಮಾತಾಡ್ತೀವಿ ಅದನ್ನೆಲ್ಲ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.